ನಮಸ್ತೆ, ವೈಕೆ ಯದುಕುಮಾರ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಇಂದಿನ ಈ ವಿಡಿಯೋದಲ್ಲಿ ಹೇಳಕ್ಕೆ ಹೊರತಕ್ಕಂಥ ವಿಚಾರ, ನಮ್ಮ ಕರ್ನಾಟಕ ರಾಜ್ಯ ಸರ್ಕಾರವು ಸುಮಾರು 2,000 ಅಸಿಸ್ಟೆಂಟ್ ಪ್ರೊಫೆಸರ್ ಮತ್ತು ಲೆಕ್ಚರರ್ ಸಂಪಟ್ಟಿರ್ತಕ್ಕಂಥ ಹುದ್ದೆಗಳನ್ನು ನೇಮಕಾತಿ ಮಾಡ್ಕೊಳ್ಳೋದಕ್ಕೆ ನೋಟಿಫಿಕೇಷನನ್ನು ಹೊಡ್ಸೋದಕ್ಕೆ ಎಲ್ಲ ತಯಾರಿಯನ್ನು ಮಾಡ್ಕೊಂಡಿದೆ. ಅದ್ರ ಬಗ್ಗೆ ನಾನು ನಿಮಗೆ ಮಾಹಿತಿಯನ್ನು ಕೊಡ್ತಾ ಇದ್ದೀನಿ. ಇವು ಗೌರ್ಮೆಂಟ್ ಫಸ್ಟ್ ಗ್ರೇಡ್ ಕಾಲೇಜ್, ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜು, ಸರ್ಕಾರಿ ಪಾಲಿಟೆಕ್ನಿಕ್ ಕಾಲೇಜ್ ಅಂದರೆ ಡಿಪ್ಲೊಮಾ ಕಾಲೇಜಸ್ಸು ಮತ್ತು ಸರ್ಕಾರಿ ಇಂಜಿನಿಯರಿಂಗ್ ಕಾಲೇಜುಗಳಲ್ಲಿ ಅದ್ರ ಜೊತೆಗೆ ವಿಶ್ವೇಶ್ವರಯ್ಯ ಕಾಲೇಜ್ ಆಫ್ ಇಂಜಿನಿಯರಿಂಗ್ ಏನಿದೆ, ಇಲ್ಲಿ ಒಟ್ಟಾರೆಯಾಗಿ 2,000 ಹುದ್ದೆಗಳ ಅಸಿಸ್ಟೆಂಟ್ ಪ್ರೊಫೆಸರ್ ಆ್ಯಂಡ್ ಲೆಕ್ಚರರ್ ಸಂಬಂಧಪಟ್ಟಿರ್ತಕ್ಕಂಥ ನೋಟಿಫಿಕೇಷನನ್ನು ಹೊಡ್ಸೋದಕ್ಕೆ ಎಲ್ಲ ರೀತಿಯಾಗಿರ್ತಕ್ಕಂಥ ತಯಾರಿಯನ್ನು ನಡೆಸ್ಕೊಂಡಿದೆ. ಇಲ್ಲಿ ಸಬ್ಜೆಕ್ಟ್ ವಾರು ಎಷ್ಟು ವೇಕೆನ್ಸಿ ಇದೆ ಅಂತಕ್ಕಂಥದ್ದನ್ನು ಮಾಹಿತಿನೂ ಕೂಡ ನಾನು ಇದರಲ್ಲಿ ತಿಳಿಯೋದಕ್ಕೆ ಬಯಸ್ತೀನಿ. ನೀವಿನ್ನೂ ನನ್ನ ಚಾನಲ್ ವೈಕೆ ಯದುಕುಮಾರ್ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ದಯಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಬೆಲ್ಲೈಕನನ್ನು ಒತ್ತಿ. ಉದ್ಯೋಗಕ್ಕೆ ಸಂಬಂಧಪಟ್ಟಂತೆ ನೆಟ್ಟು, ಟೆಟ್ಟು, ಕೆಸೆಟ್ಟು ಹಾಗೂ ಇನ್ನಿತರ ಸರ್ಕಾರದ ನಡಾವಳಿಗಳಿಗೆ ಸಂಬಂಧಪಟ್ಟಂತೆ, ಸಿಂಧುತ್ವಕ್ಕೆ ಸಂಬಂಧಪಟ್ಟಂತೆ ನಾನು ಕಾಲಕಾಲಕ್ಕೆ ಏನೆಲ್ಲ, ಜೊತೆಗೆ ರಿಸರ್ವೇಷನ್ನು ಹಾಗೂ ಇನ್ನಿತರ ಕಾಲಕಾಲಕ್ಕೆ ಸಂಬಂಧಪಟ್ಟತಕ್ಕಂಥ ಏನೆಲ್ಲ ವಿಡಿಯೋಗಳು ಅಪ್ಲೋಡ್ ಮಾಡ್ತೀನೋ ಆ ಎಲ್ಲ ವಿಡಿಯೋಗಳು ನಿಮ್ಮ ನೋಟಿಫಿಕೇಷನಲ್ಲಿ ಬಂದು ಬೀಳುತ್ತೆ. ನಾನು ವೈಕೆ ಯದುಕುಮಾರ್ ಯೂಟ್ಯೂಬ್ ಚಾನಲ್ಗೆ ಹೋದರೆ ಸುಮಾರು ನಿಮಗೆ ವಿಡಿಯೋಗಳು ಈ ವಿಚಾರದ ಮೇಲೆ ನಿಮಗೆ ಸಿಗ್ತಾ ಹೋಗ್ತವೆ. ಎಸ್ಪೆಷಲಿ ಸಿಂಧುತ್ವಕ್ಕೆ ಸಂಬಂಧಪಟ್ಟಂತೆ ಸಾಕಷ್ಟು ವಿಡಿಯೋಗಳನ್ನು ನಾನು ಅಪ್ಲೋಡ್ ಮಾಡಿರ್ತಕ್ಕಂಥದ್ದು ಸಿಗುತ್ತೆ. ನಿಮಗದೆಲ್ಲ ಸಾಕಷ್ಟು ಅನುಕೂಲ ಆಗ್ತಕ್ಕಂಥದ್ದು. ಈಗ ಆರ್ಥಿಕ ಇಲಾಖೆ ಒಂದು ಅನುಮತಿಯನ್ನು ಕೊಟ್ಟಿದೆ. ನೋಡೋಣ ಏನು ಡೀಟೇಲ್ಸ್ ಇದೆ ಅಂತಕ್ಕಂಥದ್ದನ್ನು ಇಲ್ಲಿ ನೋಡೋಣ. ಈಗ ಸೆಷನ್ ನಡೀತಿದೆ. ಸೆಷನಲ್ಲಿ ಕೇಳಿರ್ತಕ್ಕಂಥ ಪ್ರಶ್ನೆಗಳು: ರಾಜ್ಯದಲ್ಲಿ ಸರ್ಕಾರಿ ಇಂಜಿನಿಯರಿಂಗ್ ಮತ್ತು ತಾಂತ್ರಿಕ ಶಿಕ್ಷಣ ಇಲಾಖೆ ಹಾಗೂ ಪ್ರಥಮ ದರ್ಜೆ ಕಾಲೇಜುಗಳಲ್ಲಿ ಖಾಲಿ ಇರತಕ್ಕಂಥ ಬೋಧಕರು ಮತ್ತಿತರ ಏನು ಟೀಚಿಂಗ್ ಆ್ಯಂಡ್ ನಾನ್ ಟೀಚಿಂಗ್ ಸಂಬಂಧಪಟ್ಟಿರ್ತಕ್ಕಂಥ ಹುದ್ದೆಗಳನ್ನ ಫಿಲ್ ಮಾಡೋದಕ್ಕೆ ನೀವು ಸರ್ಕಾರ ಏನೆಲ್ಲ ಕ್ರಮ ತೆಗೆದುಕೊಂಡಿದೆ ಅಂತಕ್ಕಂಥದ್ದನ್ನು ಪ್ರಶ್ನೆಯನ್ನು ಕೇಳ್ತಾರೆ. ಅದಕ್ಕೆ ಸಂಬಂಧಪಟ್ಟಂತೆ 2025-26 ಅಂದರೆ ಕಳೆದ ವರ್ಷ, ಅಂದರೆ 2025 ಫೆಬ್ರವರಿ ಮಾರ್ಚ್ನಲ್ಲಿ ಏನು ಬಡ್ಜೆಟ್ ಸೆಷನ್ ಆಗುತ್ತೆ, ಆ ಬಡ್ಜೆಟ್ ಸೆಷನ್ನಲ್ಲಿ ನಮ್ಮ ರಾಜ್ಯದ ಮುಖ್ಯಮಂತ್ರಿಗಳು ಅದರಲ್ಲಿ ಒಂದು ಹೇಳಿರ್ತಕ್ಕಂತಹ ನೀಡಿದ್ದಂಥ ಸ್ಟೇಟ್ಮೆಂಟ್ಸು ಜೊತೆಗೆ ಒಂದು ಮಾಹಿತಿ ಪ್ರಕಾರ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜು, ಇಂಜಿನಿಯರಿಂಗ್ ಕಾಲೇಜು, ಪಾಲಿಟೆಕ್ನಿಕ್ ಕಾಲೇಜಲ್ಲಿ ಓವರಾಲ್ 2,000 ಹುದ್ದೆಗಳನ್ನ ಏನು ಮಾಡ್ತೀವಿ, ನೇಮಕಾತಿ ಮಾಡೋದಕ್ಕೆ ಕ್ರಮ ಜರುಗಿಸ್ತೀವಿ ಅಂತ ಘೋಷಣೆ ಮಾಡಿದರು. ಅದ್ರ ಪ್ರಕಾರ ಈಗ 2,000 ಹುದ್ದೆಗಳಿಗೆ ಸಂಬಂಧಪಟ್ಟಂತೆ ಆರ್ಥಿಕ ಇಲಾಖೆ ಅನುಮತಿಯನ್ನು ಕೊಟ್ಟಿರ್ತಕ್ಕಂಥದ್ದು ದಿನಾಂಕ 28/1/2026 ಮಾಹಿತಿ. ಅದು ಯಾವ ರೀತಿ ಅನುಮತಿ ಕೊಟ್ಟಿದೆ ಅಂತಕ್ಕಂಥದ್ದನ್ನು ಮುಂದೆ ನಾನು ಹೇಳ್ತಾ ಹೋಗ್ತೀನಿ. ಈಗ ಗೌರ್ಮೆಂಟ್ ಫಸ್ಟ್ ಗ್ರೇಡ್ ಕಾಲೇಜಲ್ಲಿ 826 ಹುದ್ದೆ, ಸರ್ಕಾರಿ ಪಾಲಿಟೆಕ್ನಿಕ್ ಅಂದರೆ ಡಿಪ್ಲೊಮಾ ಕಾಲೇಜಲ್ಲಿ 941 ಹುದ್ದೆ, ಆಮೇಲೆ ಗೌರ್ಮೆಂಟ್ ಇಂಜಿನಿಯರಿಂಗ್ ಕಾಲೇಜುಗಳಲ್ಲಿ 186 ಹುದ್ದೆ ಮತ್ತು ವಿಶ್ವೇಶ್ವರಯ್ಯ ಕಾಲೇಜ್ ಆಫ್ ಇಂಜಿನಿಯರಿಂಗ್ ಏನಿದೆ ಆ ಯೂನಿವರ್ಸಿಟಿ ಅದರಲ್ಲಿ 47 ಹುದ್ದೆ. ಒಟ್ಟಾರೆಯಾಗಿ 2,000 ಹುದ್ದೆಗಳಿಗೆ ಸಂಬಂಧಪಟ್ಟಿರ್ತಕ್ಕಂಥದ್ದಕ್ಕೆ ಅವರು ಈಗ ನೋಟಿಫಿಕೇಷನ್ ಮಾಡೋದಕ್ಕೆ ಎಲ್ಲ ತಯಾರಿಯನ್ನು ಮಾಡ್ಕೊಳ್ಳೋದಕ್ಕೆ ಅವಕಾಶ ಇದೆ. ಎಲ್ಲ ತಯಾರಿಯನ್ನು ಕೂಡ ಮಾಡ್ತಿದ್ದಾರೆ. ಮತ್ತು ಯಾವಾಗ ನೋಟಿಫಿಕೇಷನ್ಸ್ ಆಗ್ಬೋದು, ಅದ್ರ ಸಾಧಕ ಬಾಧಕಗಳೇನು ಅಂತಕ್ಕಂಥದ್ದನ್ನು ಚರ್ಚೆ ಮಾಡೋದ್ರ ಜೊತೆಯಲ್ಲಿ ಮತ್ತು ಸಬ್ಜೆಕ್ಟ್ ವೈಸ್ ವೇಕೆನ್ಸಿ ಏನಿದೆ ಅದನ್ನು ಮಾತಾಡ್ತೀನಿ. ಈಗ ಆರ್ಥಿಕ ಇಲಾಖೆ ಒಪ್ಪಿಗೆ ಈ ಡೇಟಲ್ಲಿ ಕೊಟ್ಟಿದೆ ಅಂತ ಹೇಳಿದಾರಲ್ಲ, ಅದ್ರದ್ದು ಸಹ ನಾವೇನು ಮಾಡಬೇಕಾಗುತ್ತೆ, ಮಾಹಿತಿ ನೋಡಬೇಕಾಗುತ್ತೆ. ಈಗ ನೋಡೋಣ. ನೋಡಿ, ಇಲ್ಲಿದೆ ದಿನಾಂಕ 28/1/2026. ಆಡಳಿತ ಇಲಾಖೆ ಕಡತವನ್ನು ಪರಿಶೀಲಿಸಲಾಗಿದೆ. 2025-26ನೇ ಸಾಲಿನ ಆಯವ್ಯಯ ಭಾಷಣ ಖಂಡಿಕೆ 124ರ ಘೋಷಣೆಯಂತೆ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜು ಅಂಡ್ ಗೌರ್ಮೆಂಟ್ ಫಸ್ಟ್ ಗ್ರೇಡ್ ಕಾಲೇಜು, ಪಾಲಿಟೆಕ್ನಿಕ್ ಕಾಲೇಜು ಆ್ಯಂಡ್ ಇಂಜಿನಿಯರಿಂಗ್ ಕಾಲೇಜು ಮತ್ತು UVCE ಅಂದರೆ ಯೂನಿವರ್ಸಿಟಿ ಆಫ್ ವಿಶ್ವೇಶ್ವರಯ್ಯ ಕಾಲೇಜ್ ಆಫ್ ಇಂಜಿನಿಯರಿಂಗ್ ಏನಿದೆ ಇಲ್ಲಿ ಖಾಲಿ ಇರ್ತಕ್ಕಂಥ ಹುದ್ದೆಗಳಿಗೆ ಎದುರಾಗಿ ಆಡಳಿತ ಇಲಾಖೆ ಏನು ಪ್ರಸ್ತಾವ ಕೊಟ್ಟಿತ್ತು, ಈ ಕೆಳಗಂಡ ಪಟ್ಟಿ ಪ್ರಕಾರ 2,000 ಬೋಧಕರ ಹುದ್ದೆಗಳು ಭರ್ತಿ ಮಾಡೋದಕ್ಕೆ ಆರ್ಥಿಕ ಇಲಾಖೆ ಅನುಮತಿಗಳು. ಇನ್ನೊಂದ್ಸರಿ ಅದನ್ನೇ ರಿಪೀಟ್ ಮಾಡ್ತಾ ಇದ್ದೀನಿ ನೋಡಿ ನಾನು. ಅದು ಹುದ್ದೆಗಳು ಸಂಬಂಧಪಟ್ಟಂತೆ GFG ಅಸಿಸ್ಟೆಂಟ್ ಪ್ರೊಫೆಸರ್ 826, ಪಾಲಿಟೆಕ್ನಿಕಲ್ಲಿ ಲೆಕ್ಚರರ್ 941, ಇಂಜಿನಿಯರಿಂಗ್ ಕಾಲೇಜ್ ಅಸಿಸ್ಟೆಂಟ್ ಪ್ರೊಫೆಸರ್ 186 ಮತ್ತು UVCE ಏನು ಯೂನಿವರ್ಸಿಟಿ ವಿಶ್ವೇಶ್ವರಯ್ಯ ಕಾಲೇಜ್ ಆಫ್ ಇಂಜಿನಿಯರಿಂಗ್ ಇದೆ ಅಲ್ಲಿ 47 ಹುದ್ದೆ. ಒಟ್ಟಾರೆಯಾಗಿ 2,000 ಹುದ್ದೆಗಳು ಸಂಬಂಧಪಟ್ಟಿರ್ತಕ್ಕಂಥ ಹುದ್ದೆಗಳಿಗೆ ಆರ್ಥಿಕ ಇಲಾಖೆ ಅನುಮತಿ ಕೊಟ್ಟಿದೆ. ಅದನ್ನು ಇವತ್ತಾದರೂ ಫಿಲ್ ಮಾಡ್ಕೊಳ್ಬೋದು, ಇವತ್ತು ಸಂಜೆಗೆ ನೋಟಿಫಿಕೇಶನ್ ಮಾಡ್ಬೋದು, ನಾಳೆ ಮಾಡ್ಬೋದು, 1 ತಿಂಗಳಾಗ್ಬೋದು, 6 ತಿಂಗಳಾಗ್ಬೋದು, ಅಥವಾ 1 ವರ್ಷ ಆಗ್ಬೋದು. ಯಾವಾಗ ಬೇಕಾದ್ರೂ ನೋಟಿಫಿಕೇಶನ್ ಈ ಹುದ್ದೆಗಳು ರೆಡಿ ಇರ್ತಕ್ಕಂಥದ್ದು ಸಂಬಂಧಪಟ್ಟಿರ್ತಕ್ಕಂಥದ್ದು ಮಾಹಿತಿ. ಮತ್ತು ಈಗ ಸಬ್ಜೆಕ್ಟ್ ವಾರ್ ನೋಡ್ಕೊಂಡು ಹೋಗೋಣ. ಯಾವುದೀಗ GFGC 826 ಹುದ್ದೆಗಳು ಅಂತಂದರೆ ಗೌರ್ಮೆಂಟ್ ಫಸ್ಟ್ ಗ್ರೇಡ್ ಕಾಲೇಜಲ್ಲಿ ಸಬ್ಜೆಕ್ಟ್ ವಾರ್ ಎಷ್ಟೆಷ್ಟು ವೇಕೆನ್ಸಿ ಇದೆ ಅಂತಕ್ಕಂಥದ್ದು ನೀವು ನೋಡ್ತಾ ಹೋಗೋಣ. ಇದ್ರ ಇರ್ತಕ್ಕಂಥ ಮಾಹಿತಿ ಪ್ರಕಾರ ನೋಡಿ, ಕನ್ನಡ 98 ಇದೆ, ಇಂಗ್ಲೀಷು 86 ಇರ್ತಕ್ಕಂಥದ್ದು, ಹಿಂದಿ 25 ಇರ್ತಕ್ಕಂಥದ್ದು, ಸಂಸ್ಕೃತ 6, ತೆಲುಗು 2, ಉರ್ದು 24, ಅರೇಬಿಕ್ 1, ಸಂಗೀತ ಮ್ಯೂಸಿಕ್ 2, ಹಿಸ್ಟ್ರಿ 103, ಅರ್ಥಶಾಸ್ತ್ರ ಎಕನಾಮಿಕ್ಸ್ 111 ಪೋಸ್ಟು, ರಾಜ್ಯಶಾಸ್ತ್ರ ಪೊಲಿಟಿಕಲ್ ಸೈನ್ಸ್ 92 ಪೋಸ್ಟು, ಸೋಷಿಯಾಲಜಿ ಸಮಾಜಶಾಸ್ತ್ರ 45 ಪೋಸ್ಟು, ಎಜುಕೇಷನ್ 1 ಪೋಸ್ಟು, ಜಿಯೋಗ್ರಫಿ ಅಥವಾ ಭೂಗೋಳಶಾಸ್ತ್ರ 8 ಪೋಸ್ಟು, ತತ್ವಶಾಸ್ತ್ರ
1 ಪೋಸ್ಟು, ಮನಃಶಾಸ್ತ್ರ 6 ಪೋಸ್ಟು, ಅಪರಾಧಶಾಸ್ತ್ರ ಮತ್ತು ಫೊರೆನ್ಸಿಕ್ ಸೈನ್ಸು ಯಾವುದೇ ರೀತಿಯಾಗಿರ್ತಕ್ಕಂಥ ಖಾಲಿ ಹುದ್ದೆಗಳು ಇರೋದಿಲ್ಲ. ಮತ್ತು ವಾಣಿಜ್ಯಶಾಸ್ತ್ರ 190 ಪೋಸ್ಟು, ಹೈಯೆಸ್ಟ್ ಇರತಕ್ಕಂಥದ್ದು ವಾಣಿಜ್ಯಶಾಸ್ತ್ರ. ಪತ್ರಿಕೋದ್ಯಮ 3 ಪೋಸ್ಟು, ಲಾ ಬಂದು 9 ಪೋಸ್ಟು, ಮಾಸ್ಟರ್ ಆಫ್ ಇಂಟರ್ನ್ಯಾಷನಲ್ ಬಿಸ್ನೆಸ್ ಬಂದು 4 ಪೋಸ್ಟು, ಸೋಷಲ್ ವರ್ಕ್ MSW ಕ್ವಾಲಿಫಿಕೇಷನ್ ಆಧಾರದ ಮೇಲೆ ಮಾಡ್ತಕ್ಕಂಥದ್ದು 1 ಪೋಸ್ಟು. ಆಮೇಲೆ ಬಿಸ್ನೆಸ್ ಅಡ್ಮಿನಿಸ್ಟ್ರೇಷನ್ 29 ಪೋಸ್ಟ್ ಇರ್ತಕ್ಕಂಥದ್ದು. ಟೂರಿಸಮ್ ಅಡ್ಮಿನಿಸ್ಟ್ರೇಷನ್ನು 0, ಯಾವುದೇ ಹುದ್ದೆ ಇಲ್ಲ. BFT ಅಂತಿದೆ 1 ಹುದ್ದೆ, ಮತ್ತು ಫಿಸಿಕ್ಸ್ 41 ಹುದ್ದೆ, ಎಲೆಕ್ಟ್ರಾನಿಕ್ಸ್ 4 ಹುದ್ದೆ, ಕೆಮಿಸ್ಟ್ರಿ ಬಂದ್ಬಿಟ್ಟು 36 ಹುದ್ದೆ, ಬಯೋಕೆಮಿಸ್ಟ್ರಿ ಒಂದೇ ಒಂದು ಪೋಸ್ಟ್ ಇರ್ತಕ್ಕಂಥದ್ದು. ಹಾಗೆ ಮುಂದುವರೆದಂತೆ ನೆಕ್ಸ್ಟು ಸಬ್ಜೆಕ್ಟ್ಸ್ ಯಾವುದು ಅಂತಂದರೆ ಕೈಗಾರಿಕಾ ರಸಾಯನಶಾಸ್ತ್ರ 3 ಪೋಸ್ಟು, ಸಸ್ಯಶಾಸ್ತ್ರ ಬಂದ್ಬಿಟ್ಟು ಬಾಟ್ನಿ 13 ಪೋಸ್ಟು, ಮೈಕ್ರೋಬಯಾಲಜಿ ಯಾವುದೇ ಪೋಸ್ಟ್ ಇಲ್ಲ, ಪ್ರಾಣಿಶಾಸ್ತ್ರ ಬಂದ್ಬಿಟ್ಟು ಬರೀ 5 ಪೋಸ್ಟ್ ಇರ್ತಕ್ಕಂಥದ್ದು. ಅದೇ ರೀತಿ ಗಣಿತಶಾಸ್ತ್ರ ಸಂಬಂಧಪಟ್ಟಿರ್ತಕ್ಕಂಥ 24 ಪೋಸ್ಟು ಇರ್ತಕ್ಕಂಥ. ಬಯೋಟೆಕ್ನಾಲಜಿ ಯಾವುದೇ ಪೋಸ್ಟ್ ಇಲ್ಲ. ಸಂಖ್ಯಾಶಾಸ್ತ್ರ ಬಂದ್ಬಿಟ್ಟು 1 ಪೋಸ್ಟು, ಗಣಕ ವಿಜ್ಞಾನ ಬಂದ್ಬಿಟ್ಟು 42 ಪೋಸ್ಟು, ಭೂಗರ್ಭಶಾಸ್ತ್ರ ಬಂದ್ಬಿಟ್ಟು 1 ಪೋಸ್ಟು, ಗೃಹ ವಿಜ್ಞಾನ 2 ಪೋಸ್ಟು, ರೇಷ್ಮೆ ಕೃಷಿ 1 ಪೋಸ್ಟು, ಪರಿಸರ ವಿಜ್ಞಾನ 2 ಪೋಸ್ಟು, ಮಹಿಳಾ ಅಧ್ಯಯನ 1 ಪೋಸ್ಟ್. ಇದು GFGCನಲ್ಲಿ ಏನು 826 ಹುದ್ದೆಗಳಿದ್ರೆ ಅದಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ಸಬ್ಜೆಕ್ಟ್ ವೈಸು ವೇಕೆನ್ಸಿ ಲಿಸ್ಟ್ ಇರ್ತಕ್ಕಂಥದ್ದು. ಹಾಗಾಗಿ ನಿಮ್ಮ ಸಬ್ಜೆಕ್ಟ್ ಯಾವುದು, ಅದರಲ್ಲಿ ಎಷ್ಟೆಷ್ಟು ವೇಕೆನ್ಸಿ ಆಗ್ಬೋದು ಅಂತಕ್ಕಂಥದ್ದು ನೀವು ಮಾಹಿತಿಯನ್ನು ನೋಡ್ಕೊಳ್ಬೋದು. ಎಸ್, ಇದು ಇಷ್ಟು ಕೊಟ್ಟಿರ್ತಕ್ಕಂಥ ಮಾಹಿತಿ. ಎಸ್, ಈಗ ನೋಟಿಫಿಕೇಷನ್ ಅಂತ ಖಂಡಿತ ಆಗುತ್ತೆ, ಇವತ್ತಲ್ದ್ರೆ ನಾಳೆ ಅದೇ ಆಗುತ್ತೆ, ಖಂಡಿತ ನೋಟಿಫಿಕೇಷನ್ ಮಾಡ್ತಾರೆ. ಬಟ್ ಈ ನೋಟಿಫಿಕೇಷನ್ನು ಮಾಡೋದಕ್ಕೆ ಏನು ಸೆಕ್ಷನಿಗೆ ಇರ್ತಕ್ಕಂಥ ಅಡ್ಡಿ ಅಂತ ಏನಪ್ಪ ಅಂತಂತಂದ್ರೆ, ಏನು SC STಗೆ ರಿಸರ್ವೇಷನ್ ಜಾಸ್ತಿ ಮಾಡಿದ್ರು. SCಗೆ 15 ಇದ್ದಿದ್ದು 17% ಮಾಡಿದ್ರು, ಮತ್ತು STಗೆ 3 ಇದ್ದಿದ್ದು 7% ಮಾಡಿದ್ರು. ಹಾಗಾಗಿ ಇದ್ರದ್ದು ಏನು ಪೋಸ್ಟ್ ಹೆಚ್ಚಿ 50%ಗಿಂತ ಹೆಚ್ಚು ರಿಸರ್ವೇಷನ್ ಏನು ಕೊಟ್ಟರು, ಅಲ್ಲಿಗೆ 56% ಇದೆ ರಿಸರ್ವೇಷನ್ಸ್. ಇವಾಗ SC ಮತ್ತು STಗೆ ಹೆಚ್ಚುವರಿಯಾಗಿ ರಿಸರ್ವೇಷನ್ ಕೊಟ್ಟಿರ್ತಕ್ಕಂಥದ್ದು ಕೋರ್ಟಲ್ಲಿ ನಡೀತಾ ಇರ್ತಕ್ಕಂಥದ್ದು, ಮತ್ತು ಒಳ ಮೀಸಲಾತಿ ಸಂಬಂಧಪಟ್ಟಿರ್ತಕ್ಕಂಥದ್ದು ಕೋರ್ಟಲ್ಲಿ ನಡೀತಿರ್ತಕ್ಕಂಥದ್ದು. ಈ ಥರದ್ದು ಏನು ಕೋರ್ಟಿಗೆ ಸಂಬಂಧಪಟ್ಟಿರ್ತಕ್ಕಂಥದ್ದು ಏನು ವ್ಯತ್ಯಾಸ ಐತೆ. ಹಾಗಾಗಿ ಇವೆಲ್ಲ ಕ್ಲಿಯರ್ ಆದಮೇಲೆ ಎಲ್ಲ ನೋಟಿಫಿಕೇಷನ್ನು ಮಾಡ್ತೀವಿ ಅಂತೇಳಿ ಸರ್ಕಾರದ ಎಲ್ಲ ಮಿನಿಸ್ಟ್ರುಗಳು ಕೂಡ ಮತ್ತು ಮಾನ್ಯ ಮುಖ್ಯಮಂತ್ರಿಗಳು ಕೂಡ ಕಾಲಕ್ಕೆ ಹೇಳ್ತಾ ಇದ್ದಾರೆ. ಮತ್ತು ಎಲ್ಲ ಇಲಾಖೆ ಮುಖ್ಯಸ್ಥರುಗಳನ್ನು ಕೇಳಿದಂಥ ಸಂದರ್ಭದಲ್ಲಿ ಈ ಕೋರ್ಟ್ದೇನಿದೆ ಒಳ ಮೀಸಲಾತಿ ಮತ್ತು ರಿಸರ್ವೇಷನ್ಗೆ ಸಂಬಂಧಪಟ್ಟಿರ್ತಕ್ಕಂಥದ್ದು ಏನು 56%, 50 ಇದ್ದಿದ್ದು 56% ಐತಲ್ಲ SC ಮತ್ತು STಗೆ, ಇಬ್ಬರಿಗೂ ಸೇರಿಸಿ 6% ಹೆಚ್ಚು ಮಾಡಿರ್ತಕ್ಕಂಥ. ಒಬ್ಬರಿಗೆ 2%, ಒಬ್ಬರಿಗೆ 4%, 6% ಹೆಚ್ಚು ಮಾಡಿರ್ತಕ್ಕಂಥದ್ದು ಏನಿದೆ, ಇದಕ್ಕೆ ಸಂಬಂಧಪಟ್ಟಂತೆ ಯಾವಾಗ ಕೋರ್ಟ್ ಕೇಸ್ ಕ್ಲಿಯರ್ ಆಗುತ್ತೋ ಆವಾಗ ಎಲ್ಲ ಸಮಸ್ಯೆನೂ ಬಗೆಹರಿತೈತೆ. ಹಂಗಾರೆ ನೀವೇನೇನು ಡಾಕ್ಯುಮೆಂಟ್ಸ್ ರೆಡಿ ಮಾಡ್ಕೊಬೇಕು ಅಷ್ಟೊತ್ತಿಗೆ ಅಂತಂದರೆ, ನೀವೆಲ್ಲ ಮಾರ್ಕ್ಸ್ ಕಾರ್ಡ್ಸು ಮತ್ತು ಕಾನ್ವೊಕೇಷನ್ಸ್ ಏನಿದ್ರೆ ಕಾನ್ವೊಕೇಷನ್ಸ್ ಅಂದ್ಬಿಟ್ಟಿರ್ತದ್ದು, ಮತ್ತು ಕ್ಯಾಸ್ಟ್ ಇನ್ಕಮ್ಮು, ರೂರಲ್ಲು, ಕನ್ನಡ ಮೀಡಿಯಮ್ಮು, ಈ ಥರದ್ದು ಏನೇನು ಡಾಕ್ಯುಮೆಂಟ್ಸ್ ಎಲ್ಲ ಬೇಕು. ಕೆಲವರಿಗೆ ಬರೀ ಕ್ಯಾಸ್ಟ್ ಬೇಕು, ಕೆಲವರಿಗೆ ಕ್ಯಾಸ್ಟ್ ಆ್ಯಂಡ್ ಇನ್ಕಮ್ ಸರ್ಟಿಫಿಕೇಟ್ ಬೇಕಾಗ್ತದೆ. SC ST ಕ್ಯಾಟಗರಿ 1 ಯಾರಿದ್ದರೆ ನಿಮಗೆ ಓನ್ಲಿ ಕ್ಯಾಸ್ಟ್ ಸರ್ಟಿಫಿಕೇಟ್ ಅಷ್ಟೇ ಬೇಕಾಗುತ್ತೆ. ಮತ್ತು ಇನ್ನು ಉಳಿದಿರ್ತಕ್ಕಂಥವ್ರಿಗೆ ಕ್ಯಾಟಗರಿ SC ST ಕ್ಯಾಟಗರಿ 1 ಬಿಟ್ಟು 2A 2B 3A 3B ಕ್ಯಾಟಗರಿನವರು ನೀವು ಭಾಳ ಪ್ರಮುಖವಾಗಿ ಕ್ಯಾಸ್ಟ್ ಆ್ಯಂಡ್ ಇನ್ಕಮ್ 2 ಒಂದರಲ್ಲಿ ನೀವು ರೆಡಿ ಮಾಡ್ಕೋಬೇಕಾಗುತ್ತೆ. SC ST ಕ್ಯಾಟಗರಿ 1ಗೆ ಇನ್ಕಮ್ ಸರ್ಟಿಫಿಕೇಟ್ ಅಗತ್ಯ ಇರುವುದಿಲ್ಲ, ಓನ್ಲಿ ಕ್ಯಾಸ್ಟ್ ಸರ್ಟಿಫಿಕೇಟ್. ಅವರನ್ನು ಹೊರತುಪಡಿಸಿ 2A 2B 3A 3B ಕ್ಯಾಟಗರಿನವ್ರಿಗೆ ಎಂಥದ್ದು ಕ್ಯಾಸ್ಟ್ ಆ್ಯಂಡ್ ಇನ್ಕಮ್ ಸರ್ಟಿಫಿಕೇಟ್ 2 ಒಟ್ಟಿಗೆ ಒಂದರಲ್ಲಿ ಬರ್ತಕ್ಕಂಥದ್ದು ರೆಡಿ ಮಾಡ್ಕೊಳ್ಬೇಕು. ಎಲ್ಲ ಮಾರ್ಕ್ಸ್ ಕಾರ್ಡ್ಸ್ ರೆಡಿ ಇಟ್ಕೊಳ್ಳಿ, ಕ್ಯಾಸ್ಟ್ ಇನ್ಕಮ್ ಸರ್ಟಿಫಿಕೇಟ್ ರೆಡಿ ಇಟ್ಕೊಳ್ಳಿ, ಕೆಲವರು ಕ್ಯಾಸ್ಟ್ ಸರ್ಟಿಫಿಕೇಟ್ ರೆಡಿ ಇಟ್ಕೊಳ್ಳಿ, ಮತ್ತು ರೂರಲ್ಲು, ಕನ್ನಡ ಮೀಡಿಯಮ್ಮು, PHಗೆ ಸಂಬಂಧಪಟ್ಟಂಗೆ ಏನಾದರೂ ಅಪ್ಲೈ ಮಾಡಿದ್ರೆ ಅದಕ್ಕೆ ಸಂಬಂಧಪಟ್ಟಿರ್ತಕ್ಕಂಥದ್ದು ಏನಿದೆ ಅದನ್ನು ರೆಡಿ ಮಾಡಿ ಇಟ್ಕೊಳ್ತಕ್ಕಂಥದ್ದು. ಹೈದರಾಬಾದ್ ಕರ್ನಾಟಕ ರಿಸರ್ವೇಷನ್ ಕೊಡೋದಕ್ಕೆ ನಿಮ್ಗೇನು ಸರ್ಟಿಫಿಕೇಟ್ ಬೇಕು ನಿವಾಸಿಗಳು ಅಂತೇಳಿ ಅದನ್ನು ಏನು ರೆಡಿ ಮಾಡಿ ಇಟ್ಕೊಳ್ಬೇಕು. ಎಲ್ಲ ಡಾಕ್ಯುಮೆಂಟ್ಸ್ಗಳನ್ನ ರೆಡಿ ಮಾಡಿ ಇಟ್ಕೊಳ್ಳಿ. ನೀವು SC ST ಕ್ಯಾಟಗರಿ 1ರವರು ಲೈಫ್ ಟೈಮ್ ಇರ್ತಕ್ಕಂಥ ಕ್ಯಾಸ್ಟ್ ಸರ್ಟಿಫಿಕೇಟ್ ಇರುತ್ತೆ. ಆದರೆ 2A 2B 3A 3B ಈ ಕ್ಯಾಟಗರಿನವ್ರು ಏನಿದ್ರಿ, ನೀವು ಕ್ಯಾಸ್ಟ್ ಆ್ಯಂಡ್ ಇನ್ಕಮ್ ಸರ್ಟಿಫಿಕೇಟ್ ಅರ್ಜಿ ಸಲ್ಲಿಸೋ ಟೈಮ್ಗೆ ಅದು ವ್ಯಾಲಿಡ್ ಇರಬೇಕು. 5 ಇಯರ್ಸ್ ಇರುತ್ತೆ, ಒಂದ್ಸರಿ ಮಾಡಿಸಿದ್ರೆ ನೀವು ಅರ್ಜಿ ಸಲ್ಲಿಸೋ ಟೈಮ್ಗೆ 5 ವರ್ಷ ಇದೆಯಾ ಅಂತ ನೋಡ್ಕೊಳ್ಳಿ. ಎಸ್ ಆಗುತ್ತೆ ಅನ್ನೋದಾದರೆ ಅದೇ ಆಗುತ್ತೆ. ಅದು ವ್ಯಾಲಿಡಿಟಿ ಮುಗಿದೋಯ್ತು ಅಂತಂದರೆ ನೀವು ಹೊಸದು ಮಾಡಿಸ್ಬೇಕಾಗಿರ್ತಕ್ಕಂಥ ಅಗತ್ಯ ಇರುತ್ತೆ, ಅದನ್ನು ನೀವು ಮಾಡಿಸಿಟ್ಕೊಳ್ಳಿ. ಇಷ್ಟು ಭಾಳ ಇನ್ಫಾರ್ಮೇಷನ್. ಜೊತೆಗೆ ಇಲ್ಲಿನ ಒಂದು ಕ್ವಶನ್ಸನ್ನು ಕೇಳ್ತಾ ಹೋಗ್ತಾರೆ. ಏನು ಅಂತಂತಂದರೆ, ಪಾಲಿಟೆಕ್ನಿಕ್ ಕಾಲೇಜಿಗೆ ಸಂಬಂಧಪಟ್ಟಿರ್ತಕ್ಕಂತಹ ಏನು ಸುಮಾರು ಹುದ್ದೆಗಳಿದ್ದಾವೆ, ಆ ಹುದ್ದೆಗಳಿಗೆ ಸಂಬಂಧಪಟ್ಟಂತೆ ಎಷ್ಟಿರ್ತಕ್ಕಂಥ ಒಟ್ಟು ಹುದ್ದೆಗಳು 9, ಅಂದರೆ ಗೌರ್ಮೆಂಟ್ ಇಂಜಿನಿಯರಿಂಗ್ ಕಾಲೇಜು ಮತ್ತು ಪಾಲಿಟೆಕ್ನಿಕ್ ಕಾಲೇಜುಗಳಲ್ಲಿ ಒಟ್ಟಾರೆಯಾಗಿ 9744 ಮಂಜೂರು ಹುದ್ದೆಗಳು ಇರ್ತಕ್ಕಂಥದ್ದು. ಅದರಲ್ಲಿ ಭರ್ತಿ ಮಾಡಿರ್ತಕ್ಕಂಥದ್ದು ಫಿಲ್ ಆಗಿರೋದು 3253 ಹುದ್ದೆಗಳು, ಅಲ್ಲ 3253 ಹುದ್ದೆಗಳು. 6491 ಹುದ್ದೆಗಳು ಖಾಲಿ ಇದಾವಲ್ಲ, ಟೀಚಿಂಗ್ ಆ್ಯಂಡ್ ನಾನ್ ಟೀಚಿಂಗ್ ಪೋಸ್ಟ್ಗಳು, ಅವನ್ನೆಲ್ಲ ಯಾವ ಫಿಲ್ ಮಾಡ್ತೀರಾ ಅಂತ ಕೇಳಿದಾಗ ಅವರು ಈಗ ಆಲ್ರೆಡಿ FDA ಮತ್ತು SDA ಎರಡೂ ಸೇರಿ ಸುಮಾರು 50 ಪೋಸ್ಟು ಪ್ಲಸ್ ಒಂದು 14-16 ಪೋಸ್ಟ್ ಎಷ್ಟಿದ್ದಾವೆ ಅಷ್ಟನ್ನು ಸೇರಿ ಅದಕ್ಕೆಲ್ಲ ಕ್ರಮ ಜರುಗಿಸಲಾಗಿದೆ. ಇನ್ನುಳಿದಿರ್ತಕ್ಕಂಥ ಹುದ್ದೆಗಳನ್ನು ಫಿಲ್ ಮಾಡ್ಕೋಬೇಕಂದ್ರೆ ಒಳ ಮೀಸಲಾತಿ ಮತ್ತು ಇತರ ನ್ಯಾಯಾಲಯ ಪ್ರಕರಣಗಳು, ಅಂದರೆ
ಏನು 56% ರಿಸರ್ವೇಷನ್ ಆಗಿದೆಯಲ್ಲ ಆ ಥರದ್ದು ಯಾವುದೇ ಇರತಕ್ಕಂಥದ್ದನ್ನೆಲ್ಲ ಬಗೆಹರಿಸಿದ ತಕ್ಷಣ ನಾವು ಫಿಲ್ ಮಾಡ್ತೀವಿ ಅಂತ ಹೇಳಿದರೆ ಇದು ನಿಮಗೆ ಕಾಮನ್ ಸೆನ್ಸ್ ಏನಪ್ಪ ಅಂದರೆ ಎಲ್ಲಕ್ಕೂ ಅನ್ವಯ ಆಗುತ್ತೆ. ಈ ಒಳ ಮೀಸಲಾತಿ ಮತ್ತು 56% 50ರಿಂದ 56% 6% ಎಕ್ಸ್ಟ್ರಾ ರಿಸರ್ವೇಷನ್ ಕೊಟ್ಟಿರ್ತಕ್ಕಂಥದ್ದು ಏನಿದೆ ಇಂದಿರಾಸಾನಿ ಪ್ರಕರಣದಲ್ಲಿ 1997-93ರಲ್ಲಿ ಏನು ಸುಪ್ರೀಂ ಕೋರ್ಟ್ ಹೇಳಿದೆ 50% ರಿಸರ್ವೇಷನ್ ಮೀರಬಾರ್ದು. ಹಂಗೆ ಮೀರಿದ್ದೇ ಆದರೆ ಅದಕ್ಕೆ ಏನಾಗುತ್ತೆ ಕೋರ್ಟ್ ಒಪ್ಪಿಗೆ ಕೊಡಬೇಕಾಗ್ತದೆ. ಅದಕ್ಕೆ ಸಂಬಂಧಪಟ್ಟಂತೆ ಯಾವಾಗ ಕ್ಲಿಯರ್ ಆಗುತ್ತೋ ಅವಾಗ ನೋಟಿಫಿಕೇಶನ್ ಖಂಡಿತ ಆಗುತ್ತೆ. ಅದು ಹೇಳಿದ್ದೀನಿ ಮತ್ತೆ ಪುನಃ ಹೇಳ್ತಿದ್ದೀನಿ, ನಾಳೆ ಆಗ್ಬೋದು, ಒಂದು ವಾರಕ್ಕಾಗ್ಬೋದು, ತಿಂಗ್ಳಿಗಾಗ್ಬೋದು, 6 ತಿಂಗಳಾಗ್ಬೋದು, ವರ್ಷ ಆಗ್ಬೋದು, ನೋಟಿಫಿಕೇಶನ್ ಖಂಡಿತ ಆಗುತ್ತೆ. ಇವತ್ತಿಂದ ನಿಮ್ಗೆ ಏನೇನು ಡಾಕ್ಯುಮೆಂಟ್ಸ್ ಬೇಕು ಎಲ್ಲ ಡಾಕ್ಯುಮೆಂಟ್ಸ್ ರೆಡಿ ಮಾಡಿ ಇಟ್ಕೊಳ್ಳಿ ಮತ್ತು ಓದೋಕ್ಕೆ ಶುರು ಮಾಡಿ. ಅಸಿಸ್ಟೆಂಟ್ ಪ್ರೊಫೆಸರ್ ಆಗಬೇಕು ಅಂದರೆ ಕಾಮನ್ನಾಗಿ ನೆಟ್ಟು ಸ್ಲೆಟ್ಟು ಮಾಸ್ಟರ್ ಡಿಗ್ರಿ ಜೊತೆಗೆ MA MCom MSc MTech MCA ಇದ್ರ ಜೊತೆಗೆ ಮಾಸ್ಟರ್ ಡಿಗ್ರಿ ಜೊತೆಗೆ ನಿಮಗೆ ನೆಟ್ಟು KCET ಅಥವಾ PhD ಆಗಿರಲೇಬೇಕಾಗುತ್ತೆ. ಹಂಗೆ ಪಾಲಿಟೆಕ್ನಿಕಲ್ಲಿ ನೀವು ಇಂಜಿನಿಯರಿಂಗ್ ಆಗಿರಬೇಕಾಗುತ್ತೆ. ಪಾಲಿಟೆಕ್ನಿಕಲ್ಲಿ ವರ್ಕ್ ಮಾಡಬೇಕು ಅಂತಂದರೆ ಮತ್ತು ಇಂಜಿನಿಯರಿಂಗ್ ಕಾಲೇಜ್ಗಳಲ್ಲೂ ಕೂಡ ನೀವು ಸ್ಪೆಷಲೈಸೇಷನ್ ಜೊತೆಗೆ ಮಾಸ್ಟರ್ ಡಿಗ್ರಿ ಜೊತೆಗೆ ಇದೇ ಥರನೇ ನೀವು ಕ್ಲಿಯರ್ ಮಾಡ್ಕೊಳ್ಬೇಕಾಗುತ್ತೆ. ಇಷ್ಟು ನಿಮಗೆ ಇರ್ತಕ್ಕಂಥ ಮಾಹಿತಿ. ನೀವಿನ್ನೂ ನನ್ನ ಚಾನಲ್ ಯದುಕುಮಾರ್ ವೈಕೆ ಯದುಕುಮಾರ್ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ದಯಮಾಡಿ ಸಬ್ಸ್ಕ್ರೈಬ್ ಆಗಿ ಬೆಲ್ಲೈಕನನ್ನು ಒತ್ತಿ. ನಾವು ಯಾವುದೇ ವಿಡಿಯೋ ಅಪ್ಲೋಡ್ ಮಾಡಿದಾಗ ಆ ಎಲ್ಲ ವಿಡಿಯೋಗಳು ನೇರವಾಗಿ ನಿಮಗೆ ನೋಟಿಫಿಕೇಷನ್ಸ್ಗೆ ಬಂದುಬಿಡ್ತವೆ. ಸಿಂಧುತ್ವಕ್ಕೆ ಸಂಬಂಧಪಟ್ಟಂತೆ ಸಾಕಷ್ಟು ವಿಡಿಯೋಗಳು, ರಿಸರ್ವೇಷನ್ಗೆ ರೋಸ್ಟರ್ಗೆ ಸಂಬಂಧಪಟ್ಟಂತೆ ಸಾಕಷ್ಟು ವಿಡಿಯೋಗಳನ್ನು ನಾನು ನನ್ನ ಚಾನಲ್ ಅಪ್ಲೋಡ್ ಮಾಡಿದ್ದೀನಿ. ಅವೆಲ್ಲನೂ ದಯವಿಟ್ಟು ನೋಡಿ ಮತ್ತು ನಿಮ್ಮ